GBA ನಿರ್ಮಾಣ ಆದ ನಂತರ ಅದಕ್ಕೆ ಪ್ರಥಮ ಬಾರಿಗೆ ಕೊಟ್ಟಂಥ ಅನುದಾನ 7,000+ ಕೋಟಿಗಳು. ಕಾರಣ ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ, ಬೆಂಗಳೂರಿನ ಡೆವಲಪ್ಮೆಂಟ್ಗಳನ್ನು ಮಾಡೋದಕ್ಕೋಸ್ಕರ, ಬೆಂಗಳೂರಿನಲ್ಲಿ ಸುಸಂಚಾರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ. ಆದರೆ ಅದಾದ ನಂತರ ಏನಾಯಿತು ಅಂತ ಕೇಳಿದರೆ, ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದರು. MNC ಕಂಪನಿಯ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯ ಓನರ್ಗಳು, CEO ಗಳು ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದ್ರು, ನಮಗೆ ಬೆಂಗಳೂರಲ್ಲಿ ಬದುಕಕ್ಕಾಗ್ತಾ ಇಲ್ಲ, ನಮ್ಮ ಎಂಪ್ಲಾಯಿಗಳು ಲೇಟಾಗಿ ಬರ್ತಾ ಇದ್ದಾರೆ, ಕಾರಣ ಕೇಳಿದರೆ ಗುಂಡಿ ಇದೆ ಸರ್, ನಮಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಹೆವಿ ಟ್ರಾಫಿಕ್ ಜಾಮ್ಗಳು ಆಗ್ತಾ ಇವೆ ಅಂತ ಹೇಳಿದರು. ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆ ಮಾಡೋದಿದೆ. ಚರ್ಚೆ ಮಾಡೋಕ್ಕೆ ನನ್ನ ಹತ್ರ JDSನಿಂದ ತಿಮ್ಮೇಗೌಡರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ BJPಯಿಂದ ಕಾಂತಿ ಶೆಟ್ಟಿ ಅವರಿದ್ದಾರೆ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಆನಂದ್ ಅವರಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾಂಗ್ರೆಸ್ ಅವರ ಹತ್ರ ನಾನು ಕೇಳಿಬಿಡಬೇಕು, ಮಂಗಳೂರಿನಲ್ಲಿ ಏರ್ಪೋರ್ಟನ್ನು ಅದಾನಿಗೆ ಕೊಟ್ಟಾಗ ತೀವ್ರ ಮಟ್ಟದ ಚರ್ಚೆ ಆಯಿತು. ಖಾಸಗೀಕರಣಕ್ಕೆ ಮೋದಿ ಸರ್ಕಾರ ಹೊರಟಿದೆ ಅಂತ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಎಬ್ಬಿಸಿದ್ದು ಕಾಂಗ್ರೆಸ್. ಇಡೀ ದೇಶವನ್ನ ಮೋದಿಗೋ, ಅಂಬಾನಿಗೋ, ಅದಾನಿಗೋ ಮಾರಿಬಿಡ್ತಾರೆ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಅಷ್ಟೆಲ್ಲ ಮಾತಾಡುವಾಗ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇನಾಗ್ತಾ ಇದೆ? GB ಅದು ಹೆಂಗೆ ಬೇರೆಯವರಿಗೆ, ಖಾಸಗಿಯವರಿಗೆ ಕೊಡ್ತಾರೆ? ಫಸ್ಟ್ ಆಫ್ ಆಲ್ ಇಲ್ಲಿ ಬೆಂಗಳೂರಿನ ಪರಿಸ್ಥಿತಿ, ವಾತಾವರಣ ಯಾವ ರೀತಿ ಇದೆ ಅಂತ ಗೊತ್ತಿದೆ ನಿಮಗೆ. ಅವರೆಲ್ಲರೂ ಟೋಲ್ಗಳನ್ನು ಸ್ಟಾರ್ಟ್ ಮಾಡಿದರೆ ಕಥೆ ಏನು ಅಂತ ಅಲ್ಲ, ತಾವು ಆತಂಕ ಪಡ್ತಾ ಇರೋದ್ರಲ್ಲಿ ನ್ಯಾಯ ಇದೆ ಖಂಡಿತವಾಗ್ಲೂ. ಆ್ಯಕ್ಚುಲಾಗಿ ಇದನ್ನು ಬೆಂಗಳೂರು ನಗರಕ್ಕೆ ಇದಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಅದರಲ್ಲೂ MG ರೋಡು, ಬ್ರಿಗೇಡ್ ರೋಡು ಮತ್ತು ಚಿಕ್ಕಪೇಟೆ, ಬಳೆಪೇಟೆ, ಈಗ ಬೆಂಗಳೂರು ನಗರಕ್ಕೆ ಅದರದ್ದೇ ಆದಂಥ ಇತಿಹಾಸ ಇದೆ. ಬೆಂಗಳೂರು ನಗರವನ್ನು ಸ್ವಚ್ಛವಾಗಿ, ಸುಂದರವಾಗಿ ಮತ್ತು ಆರ್ಥಿಕವಾಗಿ ಆಗ್ಬೋದು, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಸಶಕ್ತ ಇದಾಗಿ ನಿಲ್ಲಿಸಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಈ ಮೂಲ ಉದ್ದೇಶದ ಪ್ರಕಾರವಾಗಿ ನೋಡೋಕೆ ಹೋದರೆ 2017ರಿಂದ 27ವರೆಗೂ, ನಾನೀಗ BJP ಮೇಲೆ ಹೇಳಬೇಕು ಅಂತ ಹೇಳ್ತಿಲ್ಲ, ಯಾಕಂದರೆ ಅವ್ರೀಗ ಅದನ್ನೇ ಸ್ಟಾರ್ಟ್ ಮಾಡಿರಲ್ಲ, ಆ ನಾಯಕರುಗಳಿಗೆ ನಾನು ಹೇಳ್ಬೇಕಂತ ಇಚ್ಛೆ ಪಡ್ತೀನಿ. 2017-17ರಲ್ಲಿ ಇವ್ರ ಸರ್ಕಾರ ಇದ್ದಾಗ ಇದೇ BJPಯವರು ಬ್ರಿಗೇಡ್ ಕಂಪ್ನಿಗಾಗ್ಬೋದು, ಶೋಭಾ ಡೆವಲಪರ್ಸ್ ಇವರೇ ಕರೆದಿದ್ರು, ಟೆಂಡರ್ ಶೋರ್ನ ಅಡಿಯಲ್ಲಿ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ಬೇಕು, ವಿಶ್ವದ ನಂಬರ್ 1 ಸಿಲಿಕಾನ್ ವ್ಯಾಲಿ ಅಥವಾ ಮೆಟ್ರೋಪಾಲಿಟನ್ ಸಿಟಿ ಏನಿದೆ, ಇದರದ್ದು ಸೌಂದರ್ಯೀಕರಣ ಆಗ್ಬೋದು, ಪ್ರವಾಸೋದ್ಯಮ ಆಗ್ಬೋದು, ಅದ್ರ ಮುಖಾಂತರವಾಗಿಯೂ ಕೂಡ ನಾವು ಒಂದಷ್ಟು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಮಗೆ ಒಂದು ಸದುದ್ದೇಶ. ಆಮೇಲೆ ಕೆಲವೊಂದು ಕಡೆ ಏನಾಗಿದೆ, ಅದು ಟೆಂಡರ್ ಶೋರ್ ಏನು ಸ್ಟಾರ್ಟ್ ಆಯಿತು, ಟೆಂಡರ್ ಶೋರ್ ಸ್ಟಾರ್ಟ್ ಆದಮೇಲೆ PPP ಅಂದರೆ ಏನಂತಾರೆ ಅದು ಅಲ್ಲ, ಇದೇ ಚಿಂತನೆಗಳನ್ನ ಇಟ್ಕೊಂಡು ಏರ್ಪೋರ್ಟ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ BJP ಅವ್ರು ಕೊಟ್ಟಿರ್ಬೋದಲ್ಲ ಖಾಸಗಿ ಅವರಿಗೆ. ನೀವು BJP ಅವರಿಗೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದ ಪರವಾಗಿಲ್ಲ. ಈಗ ಸರ್ಕಾರದಲ್ಲಿ ನಾವೆಲ್ಲರೂ ತೊಗೊಂಡೋಗಿ ಕೊಟ್ಬಿಡ್ತಾ ಇಲ್ಲ, ಕೆಲವು ರಸ್ತೆಗಳನ್ನ ಮಾತ್ರ ಮಾಡಿದ್ದಾರೆ. ಅದರಲ್ಲೂ ಏನು ಈ ನಮ್ಮ ಬ್ರಿಗೇಡ್ ರಸ್ತೆ ಮತ್ತು MG ರಸ್ತೆ ಇವರೆಲ್ಲ ಅದಕ್ಕೆ ಆದಂಥ ಐತಿಹಾಸಿಕವಾದಂಥ ಒಂದು ಇದಿದೆ. ಆಮೇಲೆ ವ್ಯಾಪಾರಸ್ಥರಿಗಾಗ್ಬೋದು ಅಥವಾ ಇದಾಗ್ಬೋದು, ಕಮರ್ಷಿಯಲ್ ಇದರಲ್ಲಿ ನೋಡೋದಾದ್ರೂ ಕೂಡ ಅದರದ್ದೇ ಆದಂಥ ಒಂದು ಐತಿಹಾಸಿಕ ಇದೆ. ಇವ್ರುಗಳಿಗೆ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ PPP ಏನಿದೆ ಅದರಲ್ಲಿ ನಾವು ಮಾಡಿಕೊಡ್ತಾ ಇರೋದು. ಈಗ ನಾವು ಅದೇನು ಮಾಡಿದೀವಿ ಅಂದರೆ, ಅವ್ರಿಗೂ ಗೊತ್ತು ಈ ಪ್ರಾಜೆಕ್ಟ್ ಬಗ್ಗೆ, BJPಯವ್ರಿಗೂ ಗೊತ್ತು, ಸುಮ್ಮನೆ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್ಕಾರದ ಹತ್ರ ದುಡ್ಡು ಕಡಿಮೆ ಇದೆ ನೋಡಿ, ಸರ್ಕಾರದ ಹತ್ರ ದುಡ್ಡು ಕಡಿಮೆ ಇದೆ, ಹಾಗಾಗಿ ಪ್ರೈವೇಟಿಗೆ ಕೊಡಲೇಬೇಕಾದ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಈ ಸರಿ ಬಜೆಟ್ನಲ್ಲಿ 19,930 ಕೋಟಿ ರೂಪಾಯಿನ ಇದರಲ್ಲಿ ಬಜೆಟ್ಗಳಲ್ಲಿ ಮಾಡಿದ್ದಾರೆ ನಗರಕ್ಕಂತ, ಬೆಂಗಳೂರು ಸಿಟಿಗೆ ಅಂತ. ಈಗಲೂ ಕೂಡ ಯಾವುದಾದ್ರು ಮೇಜರ್ ಈ ಥರ ರಸ್ತೆ ಗುಂಡಿಗಳ ಪ್ರಾಬ್ಲಮ್ ಆಗಿದೆ, ಯಾವ್ಯಾವುದು ಮಳೆ ನೀರು ಬಂದು ನಿಂತ್ಕೋತಾ ಇದೆ ಅಂಥ ಕ್ಷೇತ್ರವಾರುಗಳಲ್ಲಿ 50 ಕೋಟಿ ರೂಪಾಯಿ, ಕೆಲವು ಕ್ಷೇತ್ರಗಳಿಗೆ 25 ಕೋಟಿಗಳನ್ನು ಕೂಡ ರಸ್ತೆ ಗುಂಡಿ ಮುಚ್ಚೋಕ್ಕೋಸ್ಕರ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗ್ತಿದೆ ಅಂದರೆ, ನಮಗೆ ಒಟ್ಟಾರೆ ನಗರವನ್ನು ಎಷ್ಟು ನಾವು ಅಭಿವೃದ್ಧಿ ಮಾಡಲಿಕ್ಕಾಗುತ್ತೋ ಪ್ರಾಮಾಣಿಕವಾಗಿ ಅಷ್ಟು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾವು ಟನಲ್ ರಸ್ತೆಗಳು ಏನು ಬೆಂಗಳೂರು ಸಿಟಿನ ಇದರಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನು ಮಾಡಲಿಕ್ಕಾಗುತ್ತೋ ಅಷ್ಟು ಮಟ್ಟದಲ್ಲಿ ನಾವು ಮೇಲೆ ತೊಗೊಂಡು ಹೋಗುವಂಥ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀವಿ. ಈಗ 18 ಕೋಟಿ ರೂಪಾಯಿ ರಸ್ತೆ ದುರಸ್ತಿಗೂ ಕೂಡ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಕೆಲಸಗಳು ನಡೀತಾ ಇದೆ. ಇಲ್ಲಿ ನಾವು ಪ್ರೈವೇಟೈಸ್ ಮಾಡಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋದು, ಸೇಲ್ ಮಾಡೋದು, ಹೇಳಿ ಟೋಲ್ ಹಾಕಲ್ಲ. ಟೋಲ್ ಎಲ್ಲ ಹಾಕ್ತಾರೆ ಸರ್, ನೀವೇನು ಅದನ್ನ CSR ಫಂಡ್ ಇವಾಗ ಅವರೇ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, BJP ಸ್ನೇಹಿತರು ಹೇಳ್ತಾರಲ್ಲ, ಅಲ್ಲ ಯಾವ್ದಾದ್ರು ಮಾಡ್ತಾರೆ ಅಂತ ಕೇಳಿದ್ರು, ಅನುಮಾನ ಇದೆ ಅಂತ ಹೇಳಿದ್ರು. ಅನುಮಾನ ಇದೆ, ಅದನ್ನ ಹೇಳ್ತಾ ಇರೋದು. ಬಹಳಷ್ಟು ಆಯಾಮಗಳು ಇದೆ, ಒಂದೇ ಆಯಾಮದಲ್ಲಿ ಮಾತಾಡಿಸ್ತೀನಿ ಸರ್, ನಿಮ್ಗೆ ಮಾತಾಡಿಸ್ತೀನಿ. ನಾನು BJP ಅವ್ರ ಹತ್ರ ಎಲ್ಲೋ ನಿಮ್ಮ ಚಾಳಿಯನ್ನೇ ಕಾಂಗ್ರೆಸ್ ಅವರು ಕಲ್ತ್ಕೊಂಡು ಬಿಟ್ರ ಅಂತ ಹೇಳಿ. ಆರಂಭದಲ್ಲಿ ಶುರು ಮಾಡಿದ್ದೆ ಮೋದಿ ಗೌರ್ಮೆಂಟ್, ಖಾಸಗೀಕರಣವನ್ನು
ಅಥವಾ ಏರ್ಪೋರ್ಟ್ಗಳನ್ನ ನೀಡಲಾಯ್ತು, ಗುಜರಾತ್ ಅಲ್ಲಿ ಕೆಲವು ಕಡೆಗಳಲ್ಲಿ ನೀಡಲಾಯ್ತು. ಇದನ್ನೇ ನೋಡಿ 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 ನಿಮ್ಮನ್ನು ವಿರೋಧ ಮಾಡಿ 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 ಕಾಂಗ್ರೆಸ್ ಅವರು ಕಲ್ತ್ಕೊಂಡು ಬಿಟ್ರು ಅಂತ. ಯಾವುದೇ ಸರ್ಕಾರ ಇರಲಿ ಕಾರ್ತಿಕ್, ಒಳ್ಳೆಯದನ್ನು ಫಾಲೋ ಮಾಡಿದ್ರೆ ನಾವು ಬೇಡ ಅಂತ ಹೇಳಲ್ಲ. ಒಳ್ಳೆ ವಿಚಾರಗಳನ್ನು ಏನಾದರೂ ಇದ್ದರೆ ಯಾವುದೇ ಗೌರ್ಮೆಂಟ್ಗಳು ಬರಲಿ ಕೈ ಬಿಡೋದು ಬೇಡ. ಆದರೆ ಇಲ್ಲಿ ಭಾಳ ಹಾಸ್ಯಾಸ್ಪದ ಆಗಿದೆ. ಕಳೆದ ಬಾರಿ ಏನು ಬೆಳಗಾವಿ ಅಧಿವೇಶನದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ 10 ಕೋಟಿ ಅಂತ ಡಿಕ್ಲೇರ್ ಮಾಡಿದ್ರು MLAಗಳಿಗೆ. 1 ವರ್ಷ ಆದರೂ ಇದುವರೆಗೆ ಆ ದುಡ್ಡು ಬಂದಿಲ್ಲ. ಈ ವಾಹಿನಿ ಮುಖಾಂತರ ಮತ್ತೊಮ್ಮೆ ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಬೆಳಗಾವಿಯಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಗೆ, ಇದುವರೆಗೂ ಆ ದುಡ್ಡು ಬಂದಿಲ್ಲ. ಸರ್ಕಾರ ಖಜಾನೆ ಖಾಲಿ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ದುಡ್ಡಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ರಸ್ತೆ ಈಗ 585 ಜನ ಸತ್ತು ಬಿದ್ದೋದ್ರು ಗುಂಡಿಯಲ್ಲಿ. ಅವ್ರ ಬಗ್ಗೆ ಏನಾದರೂ ಅವರಿಗೆ ಕಾಳಜಿ ಇದೆಯಾ? ಇವ್ರು ಮಾತಾಡೋಕೆ ಈಗ ರಸ್ತೆಗೆ ಏನಾದ್ರು ಇವ್ರಿಗೆ ಉತ್ತರ ಇಲ್ಲ. ದುಡ್ಡು ಕೊಟ್ಟಿರೋದು ರಸ್ತೆ ಏನು ಗುಂಡಿ ಅನ್ನೋದು ಇದೆಯಲ್ಲ, ಅದು ಕಾಮಧೇನು ಥರ ಅವರಿಗೆ, ಅದು ಹಾಗೇ ಇರಬೇಕು. ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಗುಂಡಿಗಳೇ ಇರಲಿಲ್ಲ ಅಲ್ವಾ? ಹೋಗ್ಲಿ, BJP ಗೌರ್ಮೆಂಟ್ ಇದ್ದಾಗ 585 ಜನ ಇತ್ತೀಚೆಗೆ ಆ ಥರ ಏನಾರು ಸತ್ತಿದ್ರ ನೋಡಿ? ಆ ಗೌರ್ಮೆಂಟ್ ಈ ಗೌರ್ಮೆಂಟ್, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ರಸ್ತೆ ಮೂಲಭೂತ ಸೌಕರ್ಯ ಅನ್ನೋದು ಪ್ರತಿಯೊಬ್ಬರ ಪ್ರತಿ ಸರ್ಕಾರದ ಕರ್ತವ್ಯ ಕೂಡ. ಈ ಥರ ಇಲ್ಲಿ ಇಷ್ಟು ಕೆಟ್ಟದಾಗಿದೆ ರಸ್ತೆ, ಇಷ್ಟು ನೋಡಿ ಎಷ್ಟೇ ಎಂತೆಂಥ ಒಂದು ಕೈಗಾರಿಕೆಗಳು ಇಲ್ಲಿಂದ ಬಿಟ್ಟು ಹೋಗ್ತದೆ. ಅವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಜನರ ಬಗ್ಗೆ ಕಾಳಜಿ ಏನಾದರೂ ಈ ಸರ್ಕಾರಕ್ಕೆ ಇದೆಯಾ? ನಿಮ್ಗೆ ಅನ್ನಿಸ್ತಾ ಇದೆಯಾ? ಈ ವಾಹಿನಿ ವೀಕ್ಷಕರಿಗೆ ಇದು ಅವರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಯಾವುದಾದ್ರೂ ಒಂದು ಇದರಲ್ಲಿ ಅವರ ಬರೀ ಇವತ್ತು ಅಧಿವೇಶನದಲ್ಲೂ ಅವ್ರು ಮಾತಾಡೋದು ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ, ಇವ್ರು ಹೇಗ್ರಿ ಮುಖ್ಯಮಂತ್ರಿ, ಅಷ್ಟೇ ಅವ್ರದ್ದು. ನೋಡಿದ್ರೆ ಹೆಂಗಿದೆ ಅಲ್ಲ, ಬೇರೆ ಏನಿಲ್ಲ. ಇಬ್ರು ಸಮಾನವಾಗಿ ತಪ್ಪು ಮಾಡ್ತಾ ಇದ್ದೀರಿ. ಈಗ ಇವರು ಪ್ರಶ್ನೆ ಮಾಡಿದ್ರೆ ಇಲ್ಲ ನಿಮ್ ಕಾಲ್ಗಟ್ಟದಲ್ಲಿ ಅದನ್ನೇ ಮಾಡಿದ್ರಿ, ಅವ್ರು ಪ್ರಶ್ನೆ ಮಾಡಿದ್ರೆ ಇಲ್ಲ ನಿಮ್ಮ ಕಾಲ್ಗಟ್ಟದಲ್ಲಿ ಇದನ್ನೇ ಮಾಡಿದ್ರಿ. ಕಾರ್ತಿಕ್, ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಸರಿಯಾದ ಶಿಕ್ಷೆ ಎಲ್ರಿಗೂ ಸಿಗುತ್ತೆ, ಅದು ಬೇರೆ ವಿಷಯ. ನಾನು ಇವತ್ತು ಹೇಳೋದು ನೀರಾವರಿ ವ್ಯವಸ್ಥೆ. ತುಂಗಭದ್ರಾ ಇದರಲ್ಲಿ ಒಂದು ಗೇಟ್ಗಳ ರಿಪೇರಿಗೆ 12 ಕೋಟಿ ರಿಲೀಸ್ ಮಾಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಉತ್ತರ ಕರ್ನಾಟಕ ಇವರು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತಾರೆ, ಎಕ್ಕಶಿತ್ತ ಹೇಳಿರುವ ಒಂದು 10 ಕೋಟಿ ಅವ್ರಿಗೆ ಕೊಡಕ್ಕಾಗಿಲ್ಲ. ದುಡ್ಡೆಲ್ಲಿದೆ? ದುಡ್ಡಿಲ್ಲ ಅಂತಾರೆ. ನೋಡಿ, 4,19,000 ಇಷ್ಟು ಕೋಟಿ ನಮ್ಮದು ಬಜೆಟ್ ಇದೆ. ಅದರಲ್ಲಿ ಇವರು ಗ್ಯಾರಂಟಿ, ಓಕೆ, ಗ್ಯಾರಂಟಿ ಬಜೆಟ್ನ ಸೈಡಿಗೆ ಇಟ್ಕೊಳ್ಳಿ, 90 ಎಷ್ಟು ಸಾವಿರ ಆಗುತ್ತೆ. ಉಳಿದಿರೋ ದುಡ್ಡು ಏನಾಗ್ತಾ ಇದೆ? 1,02,000. ಉಳಿದಿರೋ ದುಡ್ಡು ಏನಾಗಬೇಕು? ಉಳಿದಿರೋದು ಈಗ ಈ ಕರ್ನಾಟಕದಲ್ಲಿ ಬರುವಂಥ ಆದಾಯ ದುಡ್ಡು ಏನಾಗ್ತಿದೆ? ಜನರ ತೆರಿಗೆ ದುಡ್ಡು ಇಲ್ಲಿದೆ ಅಲ್ಲ, ನಮ್ಮ ಹಕ್ಕು, ನಮ್ಮ ತೆರಿಗೆ, ಇದೆಲ್ಲ ಮಾತಾಡಿದ್ರಲ್ಲ, ಬರೀ ಮಾತಾಗೆ ಉಳಿತಾ ಇದು. ಇವರು ಪ್ರತಿ ಸರಿ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನೋಡಿ ನಮ್ಮಿಂದ ಏನು ಬರಬೇಕು ಅದು ಕೊಟ್ಟಾಗಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಏನ್ ಕೊಡ್ಬೇಕು ಅದು ಕೊಟ್ಟಾಗಿದೆ. ಬರೀ ಪ್ರತಿ ಒಂದಕ್ಕೂ ಇವರಿಗೆ ಮೋದಿಗೆ ಬೆಟ್ಟು ತೋರಿಸುದು ಅಷ್ಟೇ ಬಿಟ್ರೆ, ರಸ್ತೆಯಲ್ಲಿ ಗುಂಡು ಬಿದ್ದಿದ್ದಾರೆ ಮೋದಿ ಬೆಟ್ಟು ತೋರ್ಸಕ್ ಆಗ್ತಿಲ್ಲ ಇವರಿಗೆ. ಹೆಂಗ್ ತೋರಿಸ್ತಾರೆ? ಅದಕ್ಕೆ ಈ ಥರದ್ದೇನಾದ್ರು ಮಾಡಿ ಬೇರೆದರ ನಾಟಕ ಮಾಡ್ತಾರೆ ಬಿಟ್ಟು, ಯಾವುದೇ ಕಾರಣಕ್ಕೂ ಇವರಿಗೆ ಸರ್ಕಾರವನ್ನು ಆಡಳಿತವನ್ನು ನಡೆಸುವಂತಹ ಯೋಗ್ಯತೆ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಈ ಥರದ್ದೆಲ್ಲ ಮಾಡ್ತಾರೆ. ಇದಕ್ಕೆ 100 ಉದಾಹರಣೆ ಕೊಡಬಲ್ಲ, ಎಲ್ಲಿ ಯಾಕೆ ಯೋಗ್ಯತೆ ಇಲ್ಲ, ಎಲ್ಲಿ ಯೋಗ್ಯತೆ ಇಲ್ಲ ಅನ್ನೋದು.